ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಟೆಕ್ನಿಕಲ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಅಪ್ಲೈ ಮಾಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಸೊ ನಾನು 1-to-1 ಕನೆಕ್ಷನ್ ತಗೊಂಡಾಗ ಮತ್ತು ಇನ್ಸ್ಟಾಗ್ರಾಮಲ್ಲಿ DM ಅಲ್ಲಿ ಎಷ್ಟೊಂದು ಜನ ಕೇಳ್ತಾ ಇದ್ರಿ, ನೀವು ಕೊಡ್ತಾರೋ ಅಪ್ಡೇಟ್ ಎಲ್ಲ ಜೆನ್ಯೂನಾ ಇಲ್ಲ ಫೇಕಾ ಅಂತ. ಸೊ ಖಂಡಿತ ನಾನು ಏನೇನು ಅಪ್ಡೇಟ್ ಕೊಡ್ತಾ ಇದ್ದೀನಿ ಅದೆಲ್ಲ ಜೆನ್ಯೂನ್ ಜಾಬ್ಸೇ. ಏಕೆಂದರೆ ನಿಮಗೆ ಯಾವುದೇ ಅಪ್ಲಿಕೇಶನ್ ಫೀಸಸ್ ಕೇಳಲ್ಲ, ಮತ್ತು ನಿಮಗೆ ಯಾವುದೇ ಪ್ರೊಸೆಸಿಂಗ್ ಫೀಸು ₹1 ಕೇಳಿದ್ರು ಕೊಡೋಕ್ಕೆ ಹೋಗಬೇಡಿ ಯಾರಿಗೂ. ಸೊ ಯಾರು ಅಪ್ಲಿಕೇಶನ್ ಫೀಸ್ಗೆ ದುಡ್ಡು ತಗೊಳ್ಳಲ್ಲ. ಸೊ ಆ ಥರ ಜಾಬ್ ಅಪ್ಡೇಟ್ ಮಾಡಲ್ಲ ನಾನು. ಸೊ ನಿಮ್ಗೆ ಅಕಸ್ಮಾತ್ ನಾನು ಕೊಟ್ಟಿರೋ ಜಾಬಲ್ಲಿ ಅಕಸ್ಮಾತ್ ₹1 ಕೇಳಿದ್ರು ಆ ಜಾಬ್ಗೆ ಪ್ರೊಸೀಡು ಮಾಡೋಕ್ಕೆ ಹೋಗಬೇಡಿ, ಅಪ್ಲೈನು ಮಾಡೋಕ್ಕೆ ಹೋಗಬೇಡಿ. ಇವಾಗ ಇನ್ನೊಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ. ನೀವೇನಾದರೂ 1-to-1 ಕನೆಕ್ಷನ್ ತೊಗೋಬೇಕು ಅಂತ ಅಂದರೆ ನನ್ನ ಜೊತೆ ಸೊ ಕೊಟ್ಟಿರೋ ಇನ್ಸ್ಟಾಗ್ರಾಮ್ ID ಅಥವಾ ಇಮೇಲ್ಗೆ DM ಮಾಡಿ. ಸೊ ನಾವು ಕಾಲ್ನ ಸ್ಕೆಡ್ಯೂಲ್ ಮಾಡ್ತೀನಿ. ನಿಮ್ಗೆ ಏನಾದರೂ ಡೌಟ್ಸು, ಕ್ವೇರೀಸು ಮತ್ತು ರೆಸ್ಯೂಮೆ ಮಾಡೋಕ್ಕೆಲ್ಲ ಟೆಂಪ್ಲೇಟ್ ಎಲ್ಲ ಕಳಿಸಿ ಹೆಲ್ಪ್ ಮಾಡ್ತೀವಿ. ಮತ್ತು ಇನ್ನೊಂದು, ಆಮೇಲೆ ನೀವು ಇಲ್ಲಿ ಕೊಟ್ಟಿರೋ ಜಾಬ್ ಎಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಬಟ್ ಜಾಬ್ ಸಿಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಅಪ್ಲೈ ಮಾಡಿದ ತಕ್ಷಣ ಯಾರಿಗೂ ಜಾಬ್ ಸಿಗಲ್ಲ. ತುಂಬ ಜನ ನೀಡಲಿದ್ದಾರೆ, ಎಲ್ರಿಗೂ ಜಾಬ್ ಬೇಕೇ ಬೇಕು. ಬಟ್ ನಾವು ಯಾವಾಗ ಸ್ಟ್ಯಾಂಡ್ ಔಟ್ ಆಗ್ತೀವಿ ಅಂದರೆ ನಮ್ಮ ಸ್ಕಿಲ್ಸ್ ಎಲ್ರಿಗಿಂತ ಚೆನ್ನಾಗಿರಬೇಕು. ಸೊ ಬೇರೆಯವ್ರಿಗಿಂತ ನಮ್ಮದು ರೆಸ್ಯೂಮೆ ಸ್ಟ್ಯಾಂಡ್ ಔಟ್ ಆದರೆ ಅಷ್ಟೇ ನಮಗೆ ಜಾಬ್ ಸಿಗೋದು. ಅದು ಜಾಬು ಒಂದು ಇರುತ್ತೆ ಓಪನಿಂಗ್ಸು, ನಾವು 1000 ಜನ ಅಪ್ಲೈ ಮಾಡಿರ್ತೀವಿ. ಸೊ ಅದ್ರಲ್ಲಿ ಸ್ಟ್ಯಾಂಡ್ ಔಟ್ ಆಗೋದು ಹೆಂಗೆ ಅಂದರೆ ನಮ್ಮ ಸ್ಕಿಲ್ಸ್ನ ಡೈಲಿ ಅಪ್ಗ್ರೇಡ್ ಮಾಡ್ಕೊತಾ ಇರಬೇಕು, ಪ್ರಾಜೆಕ್ಟ್ಸ್ಗಳು ಮಾಡ್ತಾ ಇರಬೇಕು. ಹ್ಯಾಂಡ್ಸ್ ಆನ್ ಮಾಡಿದ್ರೆ ಅಷ್ಟೇ ಇವಾಗ ಈ ಟೆಕ್ನಾಲಜಿಯಲ್ಲಿ ಜಾಬ್ ಸಿಗೋದು. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ ರಿಕ್ವೈರ್ಮೆಂಟ್ ನೋಡೋಣ. ಕಂಪ್ನಿ ಬಂದ್ಬಿಟ್ಟು ಡೆಲಾಯ್ಟು. ನೀವು ಕೇಳಿರ್ತೀರಾ ಅನ್ಕೋತೀನಿ. ಇದೊಂದು ಟಾಪ್ MNC ಕಂಪ್ನಿ, ಒಂದು ಡೆಲಾಯ್ಟ್ ಆಡಿಟಿಂಗ್ ಕಂಪ್ನಿ ಇದು. ಸೊ ಇವರು ಡೇಟಾ ಅನಾಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಹೈಬ್ರಿಡ್ ಲೊಕೇಶನ್ ಹೈದ್ರಾಬಾದಲ್ಲಿ ಹೈಯರ್ ಮಾಡ್ತಿರೋದು. ಇವ್ರು ಫ್ರೆಷರ್ಸ್ಗೂ ಹೈಯರ್ ಮಾಡ್ತಿದ್ದಾರೆ. ಇವ್ರದ್ದು ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸು ಮತ್ತು ಏನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನೋಡೋಣ. ಎಕ್ಸಲೆಂಟ್ ಡೇಟಾ ಹ್ಯಾಂಡ್ಲಿಂಗ್ ಆ್ಯಂಡ್ ಗುಡ್ ಅನಾಲಿಟಿಕಲ್ ಸ್ಕಿಲ್ಸ್ ಇರಬೇಕಂತೆ. ಟು ಕಲೆಕ್ಟ್, ಟ್ರಾನ್ಸ್ಫಾರ್ಮ್, ಡಿಸ್ಕವರ್ ಪ್ಯಾಟ್ರನ್ ಅಂತೆ. ಟೆಕ್ನಿಕಲ್ ಪ್ರೊಫಿಷಿಯನ್ಸಿ ಇನ್ ರೈಟಿಂಗ್ ಕೋಡ್ ಇನ್ ಪೈಥಾನ್, ಅಡ್ವಾನ್ಸ್ SQL ಕ್ವೇರೀಸ್ ಇರಬೇಕು. ಮತ್ತು ಕಾಂಪಿಟೆನ್ಸಿ ಇನ್ ಕಂಡಕ್ಟಿಂಗ್ ಮೋರ್ ಸಫೋಕೇಟೆಡ್ ಡೇಟಾ ಅನಾಲಿಸಿಸ್ ಅಂತಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಡೇಟಾ ಅನಾಲಿಸಿಸ್ ಮಾಡೋ ಥರ ಇರಬೇಕಂತೆ. ಮತ್ತು ಪವರ್ BI ಅಥವಾ ಟ್ಯಾಬ್ಲ್ಯೂ ಅಲ್ಲಿ ನಾವು ಡೇಟಾನ ಇದು ಮಾಡಬೇಕು ಅಂತಂದರೆ ಪ್ರೆಸೆಂಟ್ ಮಾಡೋ ಥರ ಇರಬೇಕು. ಪ್ರೊಫಿಷಿಯನ್ಸಿ ಇನ್ ವರ್ಕಿಂಗ್ ವಿತ್ ಅ ಡೇಟಾಬೇಸ್ ಅಂದರೆ SQL ಇನ್ಕ್ಲೂಡಿಂಗ್ ಡಿಸೈರ್ ಕ್ವೇರೀಸ್ ಆ್ಯಂಡ್ ಮ್ಯಾನೇಜಿಂಗ್ ಲಾರ್ಜ್ ಡೇಟಾ ಸೆಟ್ಟು, DML ಅದೆಲ್ಲ ಅಪ್ಡೇಟ್ ಮಾಡ್ತಾ ಇರಬೇಕು. ಮತ್ತು ಗುಡ್ ಡೊಮೈನ್ ನಾಲೆಡ್ಜ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಎಕ್ಸ್ಪೀರಿಯನ್ಸ್ ಇನ್ ಟ್ರಾನ್ಸ್ಲೇಟಿಂಗ್ ಬಿಸ್ನೆಸ್ ಚಾಲೆಂಜಿಂಗ್ ಇಂಟು ಡೇಟಾ ಪ್ರಾಬ್ಲಮ್ ಆ್ಯಂಡ್ ಕಮ್ಮಿಂಗ್ ಅಪ್ ವಿತ್ ಅ ಸೊಲ್ಯೂಷನ್. ಸೊ ಇವರು ಯಾವುದೇ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ, ಬಟ್ ಎಕ್ಸ್ಪೀರಿಯನ್ಸಿನ ಅಂತ ಕೇಳಿದ್ದಾರೆ. ಅಂದರೆ ನಾವು ಸ್ಕಿಲ್ಸ್ ಕಲ್ತ್ಬಿಟ್ಟು ಸುಮ್ಮನೆ ಇರಬಾರ್ದು. ಸೊ ಮಿನಿ ಪ್ರಾಜೆಕ್ಟ್ಸ್ಗಳು ಯೂಟ್ಯೂಬಲ್ಲೆಲ್ಲ ಫ್ರೀ ಪ್ರಾಜೆಕ್ಟ್ಸ್ಗಳೇ ಸಿಗ್ತಾ ಇರುತ್ತೆ, ಅದ್ರ ಮೇಲೆ ಪ್ರಾಜೆಕ್ಟ್ಸ್ ಮಾಡಿ. ಸೊ ಅದರಿಂದ ನಮಗೆ ಹ್ಯಾಂಡ್ಸ್ ಆನ್ ಸಿಗುತ್ತೆ, ನಾಲೆಜು ಬರುತ್ತೆ, ಯಾವ ಥರ ಇಂಡಸ್ಟ್ರಿ ಪ್ರಾಜೆಕ್ಟ್ ಹೆಂಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು. ಸೊ ಇನ್ನು ಇವರು ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅಂದರೆ, ಇವರು ಡೆವಲಪ್ ಪರ್ಫಾರ್ಮಿಂಗ್ ಪೀಪಲ್ ಆ್ಯಂಡ್ ಟೀಮ್ ಥ್ರೂ ಚಾಲೆಂಜಿಂಗ್ ಆ್ಯಂಡ್ ಮೀನಿಂಗ್ಫುಲ್ ಅಪರ್ಚುನಿಟೀಸ್ ಅಂತ ಹೇಳಿದ್ದಾರೆ. ಮತ್ತು ಅಂಡರ್ಸ್ಟ್ಯಾಂಡ್ ಕೀ ಆಬ್ಜೆಕ್ಟ್ ಫಾರ್ ಕ್ಲೈಂಟ್ಸ್ ಆ್ಯಂಡ್ ಅಲರ್ಟ್ ಅಲೈನ್ ಪೀಪಲ್ ಟು ಆಬ್ಜೆಕ್ಟ್ಸ್, ಸೆಟ್ ಪ್ರಿಯಾರಿಟಿ ಆ್ಯಂಡ್ ಡೈರೆಕ್ಷನ್. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಫ್ರೆಷರ್ಸು ಮತ್ತು ಎಕ್ಸ್ಪೀರಿಯನ್ಸ್ಡ್ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅವರೆಲ್ಲೂ ಈ ಜಾಬ್ಗೆ ಅಪ್ಲೈ ಮಾಡಿ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸಲ ಚೆಕ್ ಮಾಡಿಬಿಟ್ಟು ರಿಕ್ವೈರ್ಮೆಂಟ್ ನೋಡಿಬಿಟ್ಟು ನಿಮ್ಮ ರೆಸ್ಯೂಮೆ ಅಪ್ಡೇಟ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಇವ್ರು ಜಾಸ್ತಿ ಏನು ಕೇಳಿಲ್ಲ, ಎಕ್ಸೆಲ್ ಮತ್ತು ಪವರ್ BI ಪೈಥಾನ್ ಕೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ಈಗ ಮುಂದೆ ಹೋಗಿ ಇನ್ನೊಂದು ಜಾಬ್ ನೋಡ್ಕೊಂಬರೋಣ. ನಮ್ಮ ಕಂಪ್ನಿ ಬಂದ್ಬಿಟ್ಟು ಡ್ರೋಯಿಸಿಸ್ ಅಂತ. ಸೊ ಇವರು ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗಾಗಿರುತ್ತೆ. ಸೊ ಇವ್ರದ್ದೊಂದು ಸ್ಟಾರ್ಟಪ್ ಅಂದರೆ 200 - 500 ಒಂದು ಸ್ವಲ್ಪ ಎಬೋಟಿವ್ ಸ್ಟಾರ್ಟಪ್ ಇದೆ. ಇವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ, ಇವರೇನು ಡೆವಲಪ್ ಕ್ವಾಲಿಟಿ ಸಾಫ್ಟ್ವೇರ್ ಆ್ಯಂಡ್ ವೆಬ್ ಅಪ್ಲಿಕೇಶನ್ ಇದು ಮಾಡಬೇಕಂತೆ. ಅನಲೈಸ್ ಆ್ಯಂಡ್ ಮೇಂಟೈನ್ ಎಕ್ಸಿಸ್ಟಿಂಗ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಅಂತೆ. ಮತ್ತು ಡಿಸೈನ್ ಹೈಲಿ ಸ್ಕೇಲೆಬಲ್ ಟೆಸ್ಟೇಬಲ್ಸ್ ಕೋಡು ಅಂದರೆ ಕೋಡ್ ಬರೀಬೇಕಾಗಿರುತ್ತೆ. ಮತ್ತು ಡಿಸ್ಕವರ್ ಆ್ಯಂಡ್ ಫಿಕ್ಸ್ ಪ್ರೋಗ್ರಾಮಿಂಗ್ ಬಗ್ಸ್ ಅಂತೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಬ್ಯಾಚುಲರ್ ಡಿಗ್ರಿ ಆರ್ ಈಕ್ವಲೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ರಿಲೇಟೆಡ್ ಫೀಲ್ಡ್ ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಎನಿ ಡಿಗ್ರಿ ಅಪ್ಲೈ ಮಾಡ್ಬೋದು. ಮತ್ತು ಡೆವಲಪ್ಮೆಂಟ್ ಎಕ್ಸ್ಪೀರಿಯನ್ಸ್ ವಿತ್ ಪ್ರೋಗ್ರಾಮಿಂಗ್ ನಾಲೆಡ್ಜ್ ಅಂತ ಅಂದರೆ ಫ್ರೆಷರ್ ಆಗಿರೋ ಅಪ್ಲೈ ಮಾಡ್ಬೋದು. ಮತ್ತು SQL ಡೇಟಾಬೇಸ್ ಆರ್ ರಿಲೇಷನಲ್ ಡೇಟಾಬೇಸ್ ಸ್ಕಿಲ್. ಸೊ ಯಾವ್ದಾರ ಪ್ರೋಗ್ರಾಮಿಂಗ್ ಮತ್ತು SQL ಸ್ಕಿಲ್ಸ್ ಇದೆ ನೋಡಿ. ಆಲ್ಮೋಸ್ಟ್ SQL ಕೇಳ್ತಾ ಇದ್ದಾರೆ. ಈಗ ಡೇಟಾ ಅನಲಿಸ್ಟಲ್ಲೂ SQL ಕೇಳಿದ್ದಾರೆ. ಸೊ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲೂ SQL ಕೇಳಿದ್ದಾರೆ. ಸೊ ಇದು ಬೇಸಿಕ್. ನೀವೇನಾದರೂ ಸ್ಟಾರ್ಟ್ ಮಾಡ್ತಿದ್ರೆ ಕೋಡಿಂಗ್ಗೆ
ಫಸ್ಟು ಈಸಿ ಇರೋದು ಕಲ್ತ್ಕೊಂಬಿಡಿ, SQL HTML ಆ ಥರ ಕಲ್ತ್ಕೊಂಡು ನೆಕ್ಸ್ಟ್ ಬೇಕಾದ್ರೆ ಹೈಯರ್ ಪ್ರೋಗ್ರಾಮಿಗೆ ಹೋಗಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಎಲಿಜಿಬಲ್ ಇದ್ದೀರಾ, ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಎಲ್ಲರೂ ಒಂದ್ಸಲ ಚೆಕ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಲಾಸ್ಟ್ ಕಂಪ್ನಿ ಬಂದ್ಬಿಟ್ಟು IBM ಅವರು. ಸೊ ಇವರು ಜೂನಿಯರ್ ಸಾಫ್ಟ್ವೇರ್ ಡೆವಲಪರ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಇವ್ರದ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಫುಲ್ ಸ್ಟ್ಯಾಕ್ ಡೆವಲಪರ್ ವಿತ್ ಎಕ್ಸ್ಪರ್ಟೈಸ್ ಇನ್ ಎಂಡ್ ಟು ಎಂಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್, ಅಂದರೆ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ನೋಡ್ತಾ ಇದ್ದಾರಂತೆ. ಜಾಯ್ನ್ ಅವರ್ ಡೈನಮಿಕ್ ವೆಬ್ ಡೆವಲಪ್ಮೆಂಟ್ ಟೀಮ್, ಇವರು ವೆಬ್ ಡೆವಲಪ್ಮೆಂಟ್ಗೆ ಫುಲ್ ಸ್ಟ್ಯಾಕ್ ಡೆವಲಪರ್ ನೋಡ್ತಿದ್ದಾರೆ. ಇನ್ ದಿಸ್ ರೋಲ್ ಯು ವಿಲ್ ವರ್ಕ್ ಆನ್ ಬೋತ್ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಟೆಕ್ನಾಲಜೀಸ್ ಟು ಡೆವಲಪ್ ಇನೋವೇಟಿವ್ ಪ್ರಾಡಕ್ಟ್ಸ್. ಅಂದರೆ ಫುಲ್ ಸ್ಟ್ಯಾಕ್ ಅಂದರೆ ನಿಮಗೆ ಬ್ಯಾಕ್ ಎಂಡು ಫ್ರಂಟ್ ಎಂಡ್ ಎಲ್ಲ ಗೊತ್ತಿರುತ್ತಲ್ಲ, ಅವೆರೇ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತಿರಂತೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಡಿಸೈನ್, ಡೆವಲಪ್ ಆ್ಯಂಡ್ ಮೇಂಟೈನ್ ಸ್ಕೇಲೆಬಲ್ ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ಸ್ ಅಂತೆ. ಮತ್ತು ಕೊಲಾಬ್ರೇಟ್ ವಿತ್ ಅ ಪ್ರಾಡಕ್ಟ್ ಮ್ಯಾನೇಜರ್, ಡಿಸೈನರ್ ಆ್ಯಂಡ್ ಇಂಜಿನಿಯರ್ ಟು ಡೆಲಿವರ್ ಹೈ ಕ್ವಾಲಿಟಿ ಸೊಲ್ಯೂಷನು. ಮತ್ತು ಆಪ್ಟಿಮೈಸ್ ಅಪ್ಲಿಕೆಂಟ್ ಫಾರ್ ಪರ್ಫಾರ್ಮೆನ್ಸ್, ಸ್ಕೇಲೆಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಹೇಳಿದ್ದಾರೆ. ಮತ್ತು ಟ್ರಬಲ್ ಶೂಟ್ ಆ್ಯಂಡ್ ಡಿಬಗ್ ಕಾಂಪ್ಲೆಕ್ಸ್ ಟೆಕ್ನಿಕಲ್ ಇಶ್ಯೂ ಅಂತೆ. ಮತ್ತು ಎನ್ಶ್ಯೂರ್ ಇಂಟಿಗ್ರೇಷನ್ ಬಿಟ್ವೀನ್ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಕಾಂಪೊನೆಂಟ್ಸು. ಮತ್ತು ಇದು ಇಂಪ್ಲಿಮೆಂಟ್ ಬೆಸ್ಟ್ ಕೋಡಿಂಗ್ ಪ್ರಾಕ್ಟೀಸ್ ಆ್ಯಂಡ್ ಕಂಡಕ್ಟ್ ಕೋಡ್ ರಿವ್ಯೂ ಆ್ಯಂಡ್ ಮೆಂಟರ್ ಜೂನಿಯರ್ ಡೆವಲಪರ್ಸ್ ಅಂತಂದರೆ ಫೆಲೋ ಡೆವಲಪರ್ಸ್ ಬಂದರೆ ನಾವು ಅವ್ರಿಗೆ ಮೆಂಟರ್ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಪ್ರಿಫರ್ಡ್ ಬ್ಯಾಚುಲರ್ಸ್ ಡಿಗ್ರಿ, ಎನಿ ಡಿಗ್ರಿ ಅವರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಮತ್ತು ರಿಕ್ವೈರ್ಡ್ ಟೆಕ್ನಿಕಲ್ ಪ್ರೊಫೆಷನಲ್ ಎಕ್ಸ್ಪರ್ಟೈಸ್ ಅಂತಂದರೆ ಸ್ಟ್ರಾಂಗ್ ಎಕ್ಸ್ಪೀರಿಯನ್ಸ್ ಇನ್ Node.js ಮತ್ತು React.js ಆರ್ ಬ್ಯಾಕ್ ಎಂಡ್ ಫ್ರಂಟ್ ಎಂಡ್ ಡೆವಲಪ್ಮೆಂಟಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಪ್ರಿಫರ್ಡ್ ಅಂತ ಹೇಳಿದ್ದಾರೆ, ನಾಟ್ ಮ್ಯಾಂಡೇಟರಿ ಆ್ಯಕ್ಚುಲಿ. ಮತ್ತು ಪ್ರೊಫಿಷಿಯನ್ಸಿ ಇನ್ ಪೈಥಾನ್ ಫಾರ್ ಬ್ಯಾಕ್ ಎಂಡ್ ಸರ್ವಿಸ್ ಆ್ಯಂಡ್ ಸ್ಕ್ರಿಪ್ಟಿಂಗ್, ಅಂದರೆ ಪೈಥಾನ್ ಫುಲ್ ಸ್ಟ್ಯಾಕ್ ನೋಡ್ತಿದ್ದಾರೆ. ಆ್ಯಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ವಿತ್ ಡೇಟಾಬೇಸ್ ಲೈಕ್ MongoDB ಆ್ಯಂಡ್ PostgreSQL ನೋಡುತ್ತೆ. ಮತ್ತು SDL ಅಂತ ಅಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲಲ್ಲಿ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಷ್ಟೇ ಇವ್ರದ್ದು ರಿಕ್ವೈರ್ಮೆಂಟ್ ಇರೋದು. ನಾನು ಈ ಲಿಂಕ್ನೂ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಒಂದ್ಸಲ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಜಾಬ್ಗೆ ಮತ್ತು ಎಲಿಜಿಬಲ್ ಇದ್ದೀರಾ ಎಲ್ರೂ ಒಂದ್ಸಲ ಚೆಕ್ ಮಾಡಿಕೊಂಡು ರಿಕ್ವೈರ್ಮೆಂಟ್ನ ಕೇಳಿಸ್ಕೊಂಡು ನಿಮ್ಮ ರೆಸ್ಯೂಮೆ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ಸೊ ಖಂಡಿತ ಇವ್ರ ಕಡೆಯಿಂದ ಕಮ್ಯುನಿಕೇಷನ್ ಬರುತ್ತೆ. ಈಗ IBM ಅವ್ರು ಯಾವ ಥರ ಸೆಲೆಕ್ಷನ್ ಆದ್ರಿ ಅಂದರೆ ಅವರು ನೆಕ್ಸ್ಟ್ ಟೆಸ್ಟ್ ಕಳಿಸ್ತಾರೆ, ಪ್ರಾಬ್ಲಮ್ ಕಳಿಸ್ತಾರೆ. ಆ್ಯಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್ಗೆ ನಾನು ಅಪ್ಲೈ ಮಾಡಿದ್ದೆ. ಪ್ರಾಬ್ಲಮ್ ಅಂದರೆ ಕೋಡಿಂಗ್ ಕಳಿಸ್ತಾರೆ, ಕೋಡಿಂಗ್ ಪಾಸ್ ಆದರೆ ಅಷ್ಟೇ ನೆಕ್ಸ್ಟ್ ಪ್ರೋಸೆಸ್ ಮಾಡೋದು ಅವರು. ಸೊ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ ಮತ್ತು ಈ ನಾಲೆಡ್ಜ್ ಇರೋರು, ಇಂಟ್ರೆಸ್ಟ್ ಇರೋರು ಜಾಬ್ಗೆ ಅಪ್ಲೈ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ, ಬಾಯ್.